ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಗಾಂಜಾ ಎಸೆದ ಘಟನೆ ನಾನು ಗಮನಿಸಿದ್ದೇನೆ. ಅಲೋಕ್ ಕುಮಾರ್ ಇದರ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಎಲ್ಲವೂ ಕೂಡ ಘಟನೆ ಬಗ್ಗೆ ಗಮನಿಸಿದ್ದೇನೆ. ಇದರ ಬಗ್ಗೆ ಅಲೋಕ್ ಕುಮಾರ್ ಅವರು ಪರಿಶೀಲನೆ ಕೂಡ ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್. ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್. ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಗಾಂಜಾ ಎಸೆದ ಘಟನೆ ನಾನು ಗಮನಿಸಿದ್ದೇನೆ. ಅಲೋಕ್ ಕುಮಾರ್ ಇದರ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಎಲ್ಲವೂ ಕೂಡ ಘಟನೆ ಬಗ್ಗೆ ಗಮನಿಸಿದ್ದೇನೆ. ಇದರ ಬಗ್ಗೆ ಅಲೋಕ್ ಕುಮಾರ್ ಅವರು ಪರಿಶೀಲನೆ ಕೂಡ ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್. ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್. ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಗಾಂಜಾ ಎಸೆದ ಘಟನೆ ನಾನು ಗಮನಿಸಿದ್ದೇನೆ. ಅಲೋಕ್ ಕುಮಾರ್ ಇದರ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಎಲ್ಲವೂ ಕೂಡ ಘಟನೆ ಬಗ್ಗೆ ಗಮನಿಸಿದ್ದೇನೆ. ಇದರ ಬಗ್ಗೆ ಅಲೋಕ್ ಕುಮಾರ್ ಅವರು ಪರಿಶೀಲನೆ ಕೂಡ ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್. ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್. ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಗಾಂಜಾ ಎಸೆದ ಘಟನೆ ನಾನು ಗಮನಿಸಿದ್ದೇನೆ. ಅಲೋಕ್ ಕುಮಾರ್ ಇದರ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಎಲ್ಲವೂ ಕೂಡ ಘಟನೆ ಬಗ್ಗೆ ಗಮನಿಸಿದ್ದೇನೆ. ಇದರ ಬಗ್ಗೆ ಅಲೋಕ್ ಕುಮಾರ್ ಅವರು ಪರಿಶೀಲನೆ ಕೂಡ ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್. ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್. ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಗಾಂಜಾ ಎಸೆದ ಘಟನೆ ನಾನು ಗಮನಿಸಿದ್ದೇನೆ.
ಅಲೋಕ್ ಕುಮಾರ್ ಇದರ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಎಲ್ಲವೂ ಕೂಡ ಘಟನೆ ಬಗ್ಗೆ ಗಮನಿಸಿದ್ದೇನೆ. ಇದರ ಬಗ್ಗೆ ಅಲೋಕ್ ಕುಮಾರ್ ಅವರು ಪರಿಶೀಲನೆ ಕೂಡ ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್, ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್, ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಗಾಂಜಾ ಎಸೆದ ಘಟನೆ ನಾನು ಗಮನಿಸಿದ್ದೇನೆ. ಅಲೋಕ್ ಕುಮಾರ್ ಇದರ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಎಲ್ಲವೂ ಕೂಡ ಘಟನೆ ಬಗ್ಗೆ ಗಮನಿಸಿದ್ದೇನೆ. ಇದರ ಬಗ್ಗೆ ಅಲೋಕ್ ಕುಮಾರ್ ಅವರು ಪರಿಶೀಲನೆ ಕೂಡ ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್, ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್, ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಗಾಂಜಾ ಎಸೆದ ಘಟನೆ ನಾನು ಗಮನಿಸಿದ್ದೇನೆ. ಅಲೋಕ್ ಕುಮಾರ್ ಇದರ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಹೆಂಡಲಗ ಜೈಲಲ್ಲಿ ಗಾಂಜಾ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ಎಲ್ಲವೂ ಕೂಡ ಘಟನೆ ಬಗ್ಗೆ ಗಮನಿಸಿದ್ದೇನೆ. ಇದರ ಬಗ್ಗೆ ಅಲೋಕ್ ಕುಮಾರ್ ಅವರು ಪರಿಶೀಲನೆ ಕೂಡ ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್, ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ. ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ ಡಿಜಿ ಇದಾರಲ್ಲ, ಅವರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್, ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ.